ಒಂದು ಪಟ್ಟಿ ಹಾಕೋತೀವಿ. ಆ ಪಟ್ಟಿ ಪ್ರಕಾರ ಒಂದೊಂದೇ ಮಾಡ್ತೀವಿ. ಅದೇ ರೀತಿ ರಾಜಯೋಗ ಅಭ್ಯಾಸ ಅನ್ನೋದು ಕೂಡ ಎದ್ದಿದ ತಕ್ಷಣ ಧ್ಯಾನಕ್ಕೆ ಹೋಗಬಾರದು. ಧ್ಯಾನ ಅಂತನ್ನೋದು ಏನು ಅಂತಂದರೆ ಆತ್ಮ, ಮನಸ್ಸು, ದೇಹ ಮೂರನ್ನು ಒಗ್ಗೂಡಿಸುವ ವಿದ್ಯೆ. ಆತ್ಮದ ಬಗ್ಗೆ ಅರಿವಿಲ್ಲ, ದೇಹದ ಬಗ್ಗೆ ಸರಿಯಾದ ಅರಿವಿಲ್ಲ, ಮನಸ್ಸಿನ ಬಗ್ಗೆ ಅರಿವಿಲ್ಲ. ಹೇಗೆ ಮೂರನ್ನು ಸೇರಿಸ್ತೀರಾ? ಈ ಮೂರನ್ನು ಸೇರಿಸಬೇಕು ಅಂತನೋ ಅರಿವೇ ಇಲ್ಲ. ಆದರೆ ಯಾರೋ ರಾಮಪ್ಪ, ಕೃಷ್ಣಪ್ಪ, ಗೋವಿಂದಪ್ಪ, ಗುರೂಜಿ, ಸ್ವಾಮೀಜಿ ನಮ್ಮ ಊರಿಗೆ ಬಂದಿದ್ದಾರೆ, ಮಂತ್ರ ದೀಕ್ಷೆ ಕೊಡ್ತಾರೆ ಅಂತ ಯಾರಿಂದನೋ ಗೊತ್ತಾದರೆ ಗುಂಪಾಗಿ ಜನ ಸೇರ್ಕೋತಾರೆ. ಸೇರ್ಕೊಂಡು ದೀಕ್ಷೆ ತಗೊಂಡ್ಬಿಡ್ತಾರೆ. ರುದ್ರಾಕ್ಷ ಮಾಲೆ ಅಥವಾ ಒಂದು ತುಳಸಿ ಮಾಲೆ ಕೊಟ್ಟುಬಿಟ್ಟು ಒಂದು ಮಂತ್ರ ಕೊಟ್ಬಿಡ್ತಾರೆ. ಓಂ ನಮಃ ಶಿವಾಯ ಅಥವಾ ನಮೋ ನಾರಾಯಣಾಯ ಏನೋ ಕೊಟ್ಬಿಡ್ತಾರೆ. ನಾವು ಈ ಮಂತ್ರವನ್ನು ಹೇಳ್ಕೊಂಡು ಜಪ ಮಾಡ್ತಾ ಇರಪ್ಪ, ನಿಮಗೆ ನೆನೆಸಿದ್ದೆಲ್ಲ ನಡೆಯುತ್ತೆ ಅಂತ ಕಳಿಸ್ಬಿಡ್ತಾರೆ. ಈ ರೀತಿ ಡೈರೆಕ್ಟಾಗಿ ಜಪಮಾಲೆಯನ್ನು ಇಟ್ಟುಕೊಂಡು ಧ್ಯಾನವನ್ನು ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಒಳಗಡೆ ದೈಹಿಕ ಮಾನಸಿಕ ಪರಿಶುದ್ಧತೆ ಇಲ್ಲದೆ ಈ ಅಭ್ಯಾಸಗಳನ್ನು ನಾವು ಶುರು ಮಾಡಿದಾಗ ಭಾವನೆಗಳು ನಮ್ಮಲ್ಲಿ ಸೃಷ್ಟಿಯಾಗತ್ತೆಯೇ ಹೊರತು ಸರಿಯಾದ ರೂಟಲ್ಲಿ ಟ್ರಾವೆಲ್ ಮಾಡೋಕ್ಕೆ ಆಗಲ್ಲ. ಅದಕ್ಕೆ ಪತಂಜಲಿ ಮುನಿಗಳನ್ನು ಸಿದ್ಧರು ಅಂತ ಹೇಳ್ತಾರೆ. ತಮಿಳುನಾಡು ಸಿದಂಬರಂ ನಟರಾಜರ ದೇವಸ್ಥಾನ, ಅಲ್ಲಿ ಸಮಾಧಿಯಾಗಿದ್ದಾರೆ ಅವರು, ಜೀವ ಸಮಾಧಿ. ಆ ಪತಂಜಲಿ ಗುರುಗಳು 4,000-5,000 ವರ್ಷದ ಹಿಂದೆ ಈ ಆಧ್ಯಾತ್ಮ ಸಾಧನೆಯನ್ನು ಪರಿಪೂರ್ಣವಾಗಿ ಮಾಡಿ ತನ್ನ ಅರಿತು ಭಗವಂತನ ಅರಿತು ಒಂದು ಶಿಸ್ತಾದ ನಿಯಮವನ್ನು ನಮಗೆ ಕೊಟ್ಟಿದ್ದಾರೆ. 8 ಮೆಟ್ಟಿಲುಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ಸೆಲ್ಫ್ ಕಂಟ್ರೋಲ್, ನಿಯಮ ಡಿಸಿಪ್ಲಿನ್ ಶಿಸ್ತು, ಆಸನ ಫಿಸಿಕಲ್ ಎಕ್ಸಸೈಸಸ್ ಟು ಸ್ಟ್ರೆಂಥನ್ ದ ಬಾಡಿ, ಪ್ರಾಣಾಯಾಮ ಬ್ರೆತ್ ಎಕ್ಸಸೈಸಸ್ ಟು ಕ್ಲೆನ್ಸ್ ದ ಬಾಡಿ ಅಂಡ್ ಮೈಂಡ್, ಪ್ರತ್ಯಾಹಾರ withdrawal of 5 senses from the external world. ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ ಏನಕ್ಕೆ ಕೊಟ್ಟಿದ್ದಾನೆ ಅಂತಂದರೆ ಹೊರಲೋಕಕ್ಕೂ ನಮಗೂ ಇರುವ ಕನೆಕ್ಟಿವಿಟಿ ಏಜೆಂಟ್ ಇದು. ಇದಿರೋದ್ರಿಂದನೇ ತಪ್ಪು ಕೆಲಸಗಳು ನಡೀತಾ ಇದೆ. ಇದಿರೋದ್ರಿಂದನೇ ತಪ್ಪಾಗಿ ಸಾಧನೆಗಳನ್ನು ಮಾಡ್ತಾ ಇದ್ದೀವಿ. ಹೊರಮುಖವಾಗಿ ಇರುವ ಮನಸ್ಸನ್ನು ಒಳಮುಖವಾಗಿ ತರಬೇಕು ಅಂದರೆ ಪಂಚ ಇಂದ್ರಿಯಗಳನ್ನು ನಿಗ್ರಹ ಮಾಡಬೇಕು. ಅದು 5ನೇ ಮೆಟ್ಲು. 6ನೇ ಮೆಟ್ಲು ಧಾರಣ. ಯಾವ ಒಂದು ಕೆಲಸ ಮಾಡಬೇಕು ಅಂತಂದರೂ ಏಕಾಗ್ರತೆ ತುಂಬ ಇಂಪಾರ್ಟೆಂಟು. ಏಕಾಗ್ರತೆ ಇಲ್ಲದೆ ಹೋದರೆ ಯಾವ ಸಕ್ಸಸ್ಸನ್ನು ನಾವು ನೋಡೋಕ್ಕೆ ಸಾಧ್ಯವಿಲ್ಲ. ಅದು ಅಡುಗೆ ಕೆಲಸ ಮಾಡೋದರಿಂದ ಹಿಡಿದು ಬೀದಿಲಿ ಕಸ ಗುಡಿಸೋದರಿಂದ ಹಿಡಿದು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಶಿಸ್ತು, ಕಾನ್ಸಂಟ್ರೇಷನ್ ತುಂಬ ಬೇಕು. ಆ ಕಾನ್ಸಂಟ್ರೇಷನ್ ಇದ್ದರೆ ಮಾತ್ರ ನಿಮ್ಮ ಮನಸ್ಸನ್ನು, ದೇಹವನ್ನು, ಆತ್ಮವನ್ನು ಸೇರ್ಸಕ್ಕೆ ಸಾಧ್ಯ. ಅದನ್ನು ಹೇಗೆ ಪಡೆಯೋದು ಅಂತನ್ನೋದು ಧಾರಣ. ನೆಕ್ಸ್ಟು ಧ್ಯಾನ. ಈ 6 ಮೆಟ್ಟಿಲುಗಳನ್ನು ಪರಿಣಿತಿ ಪಡೆದ ಮೇಲೆ ಧ್ಯಾನ. ಈ 6 ಮೆಟ್ಟಿಲುಗಳನ್ನು ನೀವು ಪಡೆದಿದ್ದೀರಿ ಅಂತಂದರೆ ನಿಮ್ಮ ದೇಹ, ಮನಸ್ಸು ಪಕ್ವವಾಗಿದೆ, ಪರಿಶುದ್ಧವಾಗಿದೆ ಅಂತ ಅರ್ಥ. ಪರಿಶುದ್ಧತೆ ಅಂದರೆ ಏನು?
ಕಲ್ಮಶ. ಕಲ್ಮಶ ಅಂದರೆ ಏನು? ಜನ್ಮ ಜನ್ಮಾಂತರದಲ್ಲಿ ನಾವೇನು ಮಾಡಿದ್ದೀವಿ ಪಾಪಕರ್ಮಗಳು, ಅದಕ್ಕೆ ಸಂಬಂಧಪಟ್ಟ ವಿಚಾರಗಳೆಲ್ಲ ನಿಮ್ಮ ಮೆಡುಲ ಒಬಲಾಂಗಟ್ಟ ಚಿತ್ತ ಅದರೊಳಗಡೆ ಕೂತಿದೆ. ಮೆಮರಿ, ಹಾರ್ಡ್ ಡಿಸ್ಕ್, ಅದು ನಿಮ್ಮನ್ನು ಈ ಜನ್ಮದಲ್ಲಿ ಈ ಥರ ಇರುವಂತ ನಿಮ್ಮನ್ನು ವರ್ತಿಸಿ ನಿಮ್ಮಿಂದ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇದೆ. ಇದನ್ನು ಸಂಸ್ಕಾರ ಅಂತ ಹೇಳ್ತೀವಿ. ಏನು ಹೊತ್ಕೊಂಡ್ಬಂದಿದ್ದೀವಿ ಅದು ಸಂಸ್ಕಾರ, ಏನು ಹೊತ್ಕೊಂಡ್ಬಂದಿದ್ದೀವಿ ವಿಚಾರಗಳು ಅದು ವಸನಗಳು ಅಂತ ಹೇಳ್ತೀವಿ. ಅವುಗಳು ಆಲೋಚನೆಗಳನ್ನು ಸೃಷ್ಟಿ ಮಾಡಿ ಆ ಒಳಗಡೆ ಏನು ಹೊತ್ಕೊಂಡ್ಬಂದಿದ್ದೀವಿ ಅದಕ್ಕೆ ತಕ್ಕಂತೆ ನಮ್ಮನ್ನು ನಡೆಸ್ತಾ ಇದೆ. ಅದಕ್ಕೆ ಒಬ್ಬರಂಗೆ ಒಬ್ಬರಿಲ್ಲ, ಒಬ್ಬೊಬ್ಬರು ಒಂದೊಂಥರ ಇದ್ದೀವಿ. ಲಕ್ಷಣ ಅಲ್ಲ, ಬಿಹೇವಿಯರ್, ಆಟಿಟ್ಯೂಡ್. ಸೊ ಈ ಧ್ಯಾನ ಮಾಡಿದಾಗ ಏನಾಗುತ್ತೆ, ಇಷ್ಟನ್ನು ನೀವು ಪರಿಶುದ್ಧತೆ ಮಾಡಿಕೊಂಡು ನಿಮ್ಮ ಮನಸ್ಸು ಹೊಂದಾಣಿಕೆ ಬಂದ ಮೇಲೆ ಒಳಮುಖವಾಗಿ ನುಗ್ಗಕ್ಕೆ ಶುರು ಆಗುತ್ತೆ. ಇದು ದೊಡ್ಡ ಸಮುದ್ರ. ಈ ಒಳಮುಖ ಏನು ಕಣ್ಣಲ್ಲಿ ಹೊರಲೋಕದಲ್ಲಿ ಸಮುದ್ರವನ್ನು ಕಾಣ್ತೀವಿ, ಅದಕ್ಕಿಂತ ದೊಡ್ಡ ಲೋಕ ನಮ್ಮ ಒಳ ಮನಸ್ಸು ಒಳಗಡೆ ಇದೆ. ಅದು ಏನು ಅಂತನ್ನೋದೇ ಧ್ಯಾನದಲ್ಲಿ ಗೊತ್ತಾಗುವ ರಹಸ್ಯಗಳು. ಇದನ್ನು ನೀವು ಪರಿಣಿತಿ ಪಡೆದ ಮೇಲೆ ಅಹಂಕಾರ ಕುಗ್ಗತ್ತೆ ತಗ್ಗತ್ತೆ. ಯಾವಾಗ ಅಹಂಕಾರ ಕುಗ್ಗತ್ತೆ ತಗ್ಗತ್ತೆ, ಸಮಾಧಿ ಸ್ಥಿತಿ, ಕಾನ್ಷಿಯಸ್ ಹೊರಟೋಗುತ್ತೆ. ಕಾನ್ಷಿಯಸ್ ಇರೋ ತನಕವೇ ಹೊರಲೋಕದ ಜೊತೆಗೆ ನಮಗೆ ಕನೆಕ್ಷನ್. ಕಾನ್ಷಿಯಸ್ ಹೋದ ಮೇಲೆ ನಮಗೇನು ಗೊತ್ತಾಗಲ್ಲ, ಸಮಾಧಿ ಸ್ಥಿತಿ ಅಂತ ಹೇಳ್ತೀವಿ ಅದನ್ನು. ಆ ಸಮಾಧಿ ಸ್ಥಿತಿಯಲ್ಲಿ ನಮ್ಮ ಆತ್ಮ ದೇಹದಿಂದ ತಾನಾಗೆ ಬಿಡುಗಡೆ ಆಗುತ್ತೆ. ಸೊ ಈ 8 ಮೆಟ್ಟಿಲುಗಳನ್ನು ಯಾವುದಾದ್ರೂ ಒಬ್ಬರು ಗುರುಗಳನ್ನು ಇಟ್ಟುಕೊಂಡು ನೀವು ಅಭ್ಯಾಸ ಮಾಡಿದಾಗೆ ಇದರಲ್ಲಿ ಬರುವ ಅನುಭವಗಳನ್ನು ಅವರ ಮೂಲಕವಾಗಿ ತಿದ್ದಿಕೊಂಡು ನೀವು ಮುಂದೆ ಹೋಗೋಕ್ಕೆ ಸಾಧ್ಯ. ಗುರು ಇಲ್ಲದೆ ಮಾಡುವ ವಿಚಾರ